ಈ ಬಾರಿ ಬಿಜೆಪಿ ಸಂಪೂರ್ಣವಾಗಿ ಬಹುಮತವನ್ನ ಸಾಧಿಸದೇ ಇರೋ ಕಾರಣ ಮೈತ್ರಿ ಸರ್ಕಾರ ರಚನೆ ಅನಿವಾರ್ಯ. ಆದ್ರೆ ಈ ಖಾತೆ ಹಂಚಿಕೆ ಸಂದರ್ಭದಲ್ಲಿ ಬಿಜೆಪಿ ಒಂದಷ್ಟು ಖಾತೆಗಳನ್ನ ಮೈತ್ರಿ ಪಾರ್ಟ್ನರ್ಗಳಿಗೆ ಬಿಟ್ಕೊಡೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ 5 ಪ್ರಮುಖ ಖಾತೆಗಳು ಬಿಜೆಪಿ ತನ್ನ ಬಳಿಯಲ್ಲೇ ಇರಿಸಿಕೊಳ್ಳೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೋಮ್ ಮಿನಿಸ್ಟ್ರಿ, ಕಳೆದ ಬಾರಿ ಅಮಿತ್ ಶಾ ಅವರು ಗೃಹ ಸಚಿವರಾಗಿದ್ರು ಕೇಂದ್ರ ಮಟ್ಟದಲ್ಲಿ, ಹಾಗೆ ರಕ್ಷಣಾ ಇಲಾಖೆ, ವಿದೇಶಾಂಗ ಇಲಾಖೆ, ಆರೋಗ್ಯ, ಸಾರಿಗೆ, ಹಾಗೆ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್, ಸಂಸದೀಯ ವ್ಯವಹಾರ, ಶಿಕ್ಷಣ ಖಾತೆ. ಈ ಖಾತೆಗಳನ್ನ ಬಹುತೇಕ ಬಿಜೆಪಿಯ ಸಂಸದರಿಗೇನೆ ನೀಡಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಉಳಿದ ಖಾತೆಗಳು ಮಿತ್ರ ಪಕ್ಷಗಳಿಗೆ ಸಿಗುವ ಸಾಧ್ಯತೆ. ಬಿಜೆಪಿ ಹಿರಿಯ ಸಂಸದರಿಗೆ ಸ್ಥಾನಮಾನವನ್ನ ಮುಂದುವರಿಸಿಕೊಂಡು ಹೋಗುವ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ರಾಜನಾಥ್ ಸಿಂಗ್, ಅಮಿತ್ ಶಾ, ನಿತಿನ್ ಗಡ್ಕರಿ, ನಿರ್ಮಲಾ ಸೀತಾರಾಮನ್, ಪಿಯೂಷ್ ಗೋಯಲ್, ಹಾಗೆ ಮನೋಹರ್ ಲಾಲ್ ಬೊಮ್ಮಾಯಿ, ಶಿವರಾಜ್ ಸಿಂಗ್, ಸೊರ್ಬಾನಂದ್ ಇವರೆಲ್ಲರಿಗೂ ಕೂಡ ಮೋದಿ 3.0 ಸರ್ಕಾರದ ಸಚಿವ ಸಂಪುಟದಲ್ಲಿ ಸ್ಥಾನ ಫಿಕ್ಸ್. ಇನ್ನು ನೂತನ ಸಂಸದ ಯದುವೀರ್ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪದಗ್ರಹಣವನ್ನು ಸ್ವೀಕರಿಸ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆ ಮೈಸೂರಿನಿಂದ ನೂತನವಾಗಿ ಸಂಸದರಾಗಿ ಆಯ್ಕೆಯಾದಂತಹ ಯದುವೀರ್ ಅವರು ಇಂದು ದೆಹಲಿಗೆ ಆಗಮಿಸಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲ ಬಾರಿಗೆ ದೆಹಲಿಗೆ ಆಗಮಿಸ್ತಾ ಇದ್ದೀರಿ. ಇಂದು ಪ್ರಧಾನಿ ನರೇಂದ್ರ ಮೋದಿಯವರ ಏನು ಪದಗ್ರಹಣದಲ್ಲಿ ಭಾಗಿಯಾಗ್ತಾ ಇದ್ದೀರಿ. ಈ ಒಂದು ಖುಷಿಯನ್ನು ಹಂಚಿಕೊಳ್ಳೋದಾದರೆ ಸರ್. ಒಂದು ಐತಿಹಾಸಿಕ ಕ್ಷಣ. ಪ್ರಧಾನಮಂತ್ರಿಯವರು ಮೂರನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಿ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಭಾರತದ ಇತಿಹಾಸದಲ್ಲಿ ಇದು ಬರೀ ಸ್ವಾತಂತ್ರ್ಯ ಆಗಿದ ನಂತರ ಪ್ರಧಾನಮಂತ್ರಿ ನೆಹರು ಆಗಿ ಒಂದು ಸ್ವೀಕರಿಸುವಂಥದ್ದು ಒಂದು ಪದವಿ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಸೊ ಈ ನಿಟ್ಟಿನಲ್ಲಿ ನಾವು ಎಲ್ಲ ಭಾರತೀಯರಿಗೆ ನಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತೇವೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ನಾವು ಕೂಡ ಸಂಸತ್ತಿಗೆ ಪ್ರವೇಶವನ್ನು ಮಾಡ್ತಿರೋದು ಅತ್ಯಂತ ಸಂತೋಷದ ವಿಷಯ. ರಾಜತ್ವದಿಂದ ರಾಜಕಾರಣಕ್ಕೆ ತಮ್ಮ ಮೊದಲ ಅನುಭವವನ್ನು ಹಂಚಿಕೊಳ್ಳೋದಾದರೆ ಇದು ಬೇರೆ ಅವತಾರ ಅಷ್ಟೇ. ನಾನು ಹೇಳಿದ್ದೀನಿ, ರಾಜರು ಇದೆಲ್ಲ ಪದವಿಗಳು ಬರೀ ಆ ಪಾರಂಪರೆಗೆ ಸೀಮಿತ. ಅದು ಬಿಟ್ಟರೆ ನಾವು ಕೂಡ ಸಾಮಾನ್ಯ ಪ್ರಜೆಗಳು. ಈಗ ಜನರು ನಮ್ಮನ್ನ ಸ್ಪಂದಿಸಿ ಆಯ್ಕೆ ಮಾಡಿದ್ದಾರೆ. ಅವರ ಪ್ರತಿನಿಧಿಯಾಗಿ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಸಂಸದನಾಗಿದ್ದೀನಿ. ಅವರ ಆಕಾಂಕ್ಷೆಗಳು ಇಲ್ಲಿ ಮಂಡಿಸುವಂಥದ್ದು, ಆ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡುವಂಥದ್ದು ಕೆಲಸವನ್ನು ಮಾಡ್ತೀವಿ. ಸರ್, ಮೊದಲ ಬಾರಿಗೆ ಆಯ್ಕೆಯಾಗಿದ್ದೀರಿ. ಸಾಕಷ್ಟು ಒತ್ತಡಗಳು ಕೂಡ ತಮಗೆ ಇರುತ್ತೆ. ಯಾಕಂದರೆ ಹಿಂದೆ ಇದ್ದಂತಹ ಸಂಸದರು ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದನ್ನು ನಿಭಾಯಿಸುವ ನಿಟ್ಟಿನಲ್ಲಿ ನಿಮ್ಮ ಜನತೆಗೆ, ಅಂದರೆ ನಿಮ್ಮ ಕ್ಷೇತ್ರದ ಜನತೆಗೆ ಯಾವ ರೀತಿಯ ಮಾತನ್ನು ಹೇಳೋದಕ್ಕೆ ಬಯಸ್ತೀರಿ? ಅಂದರೆ ಯಾವ ರೀತಿಯ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಿ? ಒಳ್ಳೆಯ ಅಭಿವೃದ್ಧಿಯನ್ನು ಮಾಡ್ತೀವಿ. ಜನರ ಒಂದು ಆಕಾಂಕ್ಷೆಗಳನ್ನು ಇಲ್ಲಿ ಮಂಡಿಸುವಂಥದ್ದು ಕೆಲಸವನ್ನು ಮಾಡ್ತೀವಿ. ನಮ್ಮ ಕ್ಷೇತ್ರದ ಒಂದು ಇಡೀ ಸಮಾಜ, ಸಮುದಾಯಗಳು ಏನೇನಿರ್ತವೆ ಪ್ರತಿಯೊಂದು ವರ್ಗಕ್ಕೂ ಕೂಡ ಎಲ್ಲ ಕೆಲಸವನ್ನು ಲಾಭ ಆಗೋಂಗೆ ಕೆಲಸವನ್ನು ಮಾಡ್ತೀವಿ. ಇನ್ನು ಕರ್ನಾಟಕದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದೆ ಈ ಕ್ಯಾಬಿನೆಟ್ನಲ್ಲಿ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಕರ್ನಾಟಕದಲ್ಲಿ ಹೌದು, ಭಾಳಷ್ಟು ಹಿರಿಯ ನಾಯಕರು ಇವಾಗ ಆಯ್ಕೆಯಾಗಿ ಬಂದಿದ್ದಾರೆ. ಸರ್ಕಾರದಿಂದ ಅವ್ರಿಗೇನು ಸ್ಥಾನಮಾನ ಕೊಡಬೇಕು ಅವರು ತೀರ್ಮಾನ ಮಾಡ್ಕೋತಾರೆ. ಅದು ನಿಮಗೆ ಸಾಯಂಕಾಲ ಎಲ್ಲ ಮಾಹಿತಿ ಸಿಗುತ್ತೆ. ಧನ್ಯವಾದಗಳು ಸರ್. ಇದಿಷ್ಟು ಯದುವೀರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.